ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪಂಚದಶೋऽಧ್ಯಾಯಃ. ಶ್ರೀಭಗವಾನುವಾಚ ಊರ್ಧ್ವಮೂಲಮಧಃ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಊರ್ಧ್ವಮೂಲಮಧಃ ಶಾಖಂ. ಊರ್ಧ್ವ ಊ ದೀರ್ಘ ಧಕಾರ ಮಹಾಪ್ರಾಣ, ಮೂಲ ಮಧಃ ಶಾಖಂ. ಇಲ್ಲಿ ಸಹ ಧ ಮಹಾಪ್ರಾಣ, ಅಲ್ಲಿ ಧದ ನಂತರ ಬಂದ ವಿಸರ್ಗದ ಉಚ್ಚಾರಣೆ ಶಕಾರ ಅರ್ಧದಷ್ಟು. ಆನಂತರ ಶಾಖಂ ಖ ಮಹಾಪ್ರಾಣ. ಅಶ್ವತ್ಥಂ ಪ್ರಾಹುರವ್ಯಯಂ. ಅಶ್ವತ್ಥಂ ಥ ಇಲ್ಲಿ ಮಹಾಪ್ರಾಣ. ಪ್ರಾಹುರವ್ಯಯಂ ರದ ಮೇಲೆ ಆಘಾತವಿದೆ. ಪ್ರಾಹುರವ್ಯಯಂ. ಮುಂದೆ ಛಂದಾಂಸಿ ಯಸ್ಯ ಪರ್ಣಾನಿ. ಛಂದಾಂಸಿ ಛ ಮಹಾಪ್ರಾಣ, ದದ ನಂತರ ಬಂದ ಅನುನಾಸಿಕ ವದ ಉಚ್ಚಾರಣೆ, ಅನುನಾಸಿಕ ವ. ಛಂದಾಂಸಿ, ಛಂದಾಂಸಿ ಅಲ್ಲ, ಛಂದಾಂಸಿ ಯಸ್ಯ ಪರ್ಣಾನಿ. ಪರ್ಣಾನಿ ಅಲ್ಲ, ದೀರ್ಘ ಅಲ್ಲ, ಅದು ಹ್ರಸ್ವ ಅಕ್ಷರ. ಪರ್ಣಾನಿ. ಮುಂದೆ ಯಸ್ತಂ ವೇದ ಸ ವೇದವಿತ್. ಯಸ್ತಂ ಇಲ್ಲಿ ಅನುನಾಸಿಕ ವದ ಉಚ್ಚಾರಣೆ. ಯಸ್ತಂ ವೇದ ಸ ವೇದವಿತ್. ಸ ಇಲ್ಲಿ ಹ್ರಸ್ವ ಅಕ್ಷರವಾಗಿದೆ, ಕೂಡಲೇ ವೇದವಿತ್. ಅಂತ್ಯ ಚರಣಾಂತ್ಯದ ತಕಾರ ಅರ್ಧದಷ್ಟು ಮಾತ್ರ. ಪೂರ್ಣ ಶ್ಲೋಕ ಕೇಳಿಸಿಕೊಳ್ಳಿ. ಶ್ರೀ ಭಗವಾನುವಾಚ ಊರ್ಧ್ವಮೂಲಮಧಃ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾ ಗುಣಪ್ರವೃದ್ಧಾ ವಿಷಯಪ್ರವಾಲಾಃ. ಅಧಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ. ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾ. ಇಲ್ಲಿ ಅಧಶ್ಚೋರ್ಧ್ವಂ, ಅಧಶ್ಚ ಮಹಾಪ್ರಾಣಧ, ಮುಂದೆ ಶೋ ದೀರ್ಘಕ್ಕೆ ಚದ ಒತ್ತು, ನಂತರ ಧ ಮಹಾಪ್ರಾಣಧ, ಅದಕ್ಕೆ ವದ ಒತ್ತು ಹಾಗೂ ಅರ್ಕ ಒತ್ತು. ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾ. ಪ್ರಸೃತಾ ಸ್ತಸ್ಯ, ಸ್ತಸ್ಯ ಸಕ್ಕೆ ತದ ಒತ್ತು ಹಾಗೂ ಮುಂದೆ ಸಕ್ಕೆ ಯದ ಒತ್ತು. ಸ್ತಸ್ಯ ಶಾಖಾ ಎರಡು ದೀರ್ಘ ಅಕ್ಷರಗಳು. ಗುಣಪ್ರವೃದ್ಧಾ, ಗುಣಪ್ರವೃದ್ಧಾ ಧ ಮಹಾಪ್ರಾಣ ಧದ ಒತ್ತಕ್ಷರ ಇದೆ ಅಲ್ಲಿ. ವಿಷಯಪ್ರವಾಲಾಃ, ವಿಷಯಪ್ರವಾಲಾಃ. ವಿಷಯದ ಮೇಲೆ ಆಘಾತ ಕೊಟ್ಟಿದ್ದಾರೆ. ಮುಂದೆ ಪ್ರ ಪ ಮತ್ತು ರದ ಜೋಡಕ್ಷರಗಳು, ಸಂಯುಕ್ತಾಕ್ಷರ, ಆದ್ದರಿಂದ ಮೊದಲ ಅಕ್ಷರದ ಒತ್ತು ಕೊಡಬೇಕು. ವಿಷಯಪ್ರವಾಲಾಃ. ಲಾ ದೀರ್ಘ ಮತ್ತು ವಿಸರ್ಗ ಇದೆ, ದೀರ್ಘದ ನಂತರ ವಿಸರ್ಗದ ಉಚ್ಚಾರಣೆ ಮಾಡಬೇಕು. ಅಧಶ್ಚ ಮೂಲಾನ್ಯನುಸಂತತಾನಿ. ಅಧಶ್ಚ ಮೂಲಾನ್ಯನುಸಂತತಾನಿ. ಮೂಲ ಎರಡು ದೀರ್ಘಾಕ್ಷರಗಳು, ಆ ನಂತರ ನ್ಯ ನಕ್ಕೆ ಯದ ಒತ್ತು,
ನ್ಯನು ಸಂತತಾನಿ. ಇಲ್ಲಿ ನಿ ಹ್ರಸ್ವ ಅಕ್ಷರ. ನ್ಯನು ಸಂತತಾನಿ, ನೀ ಹ್ರಸ್ವ, ಅದನ್ನು ದೀರ್ಘ ಮಾಡಬಾರ್ದು. ಚರಣದ ಕೊನೆಯಲ್ಲಿದೆ ಆದರೂ ಸಹ ಅದನ್ನು ದೀರ್ಘ ಉಚ್ಚಾರಣೆ ಮಾಡಬಾರದು. ಕರ್ಮಾನುಬಂಧೀನಿ ಮನುಷ್ಯಲೋಕೆ. ಕರ್ಮಾನುಬಂಧೀನಿ, ಬಂಧೀನಿ, ಇಲ್ಲಿ ಸಹ ನೀ ಹ್ರಸ್ವ. ಮನುಷ್ಯಲೋಕೆ ಪೂರ್ಣ ಶ್ಲೋಕ. ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾ ಗುಣಪ್ರವೃದ್ಧಾ ವಿಷಯಪ್ರವಾಲಾಃ. ಅಧಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ. ನ ರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾದಿರ್ನ ಚ ಸಂಪ್ರತಿಷ್ಠಾ. ಅಶ್ವತ್ಥಮೇನಂ ಸುವಿರೂಢಮೂಲಂ ಅಸಂಗಶಸ್ತ್ರೇಣ ದೃಢೇನ ಛಿತ್ವಾ. ನ ರೂಪಮಸ್ಯೇಹ ತಥೋಪಲಭ್ಯತೆ. ಇಲ್ಲಿ ನ ರೂಪಮಸ್ಯೇಹ ತಥೋಪಲಭ್ಯತೆ. ತಥೋಪ ಮಹಾಪ್ರಾಣ ಥೋ, ಪಲಭ್ಯತೆ ಭ್ಯ ಮಹಾಪ್ರಾಣ ಭ, ಅದಕ್ಕೆ ಯದ ಒತ್ತು ಹಾಗೂ ತೇ ದೀರ್ಘ. ನಾಂತೋನ ಚಾದಿರ್ನ ಚ ಸಂಪ್ರತಿಷ್ಠಾ. ನಾಂತೋನ, ತೋ ದೀರ್ಘದ ನಂತರ ಮುಂದೆ ನ ಹ್ರಸ್ವ. ಕೂಡಲೇ ಚಾದಿರ್ನ ಆ ಶಬ್ದವನ್ನು ಉಚ್ಚಾರಣೆ ಮಾಡಬೇಕು. ಚಾದಿರ್ನ ಚ ಸಂಪ್ರತಿಷ್ಠಾ. ಇಲ್ಲಿ ಚ ಹ್ರಸ್ವವಾದ ಕಾರಣ ಮುಂದಿನ ಸಂಪ್ರತಿಷ್ಠಾ ಕೂಡಲೇ ಹೇಳಬೇಕು. ಸಂಪ್ರತಿಷ್ಠಾ ಷಟ್ಕೋನದ ಶ, ಅದಕ್ಕೆ ಠದ ಮಹಾಪ್ರಾಣ ಠದ ಒತ್ತು. ಸಂಪ್ರತಿಷ್ಠಾ. ಅಶ್ವತ್ಥಮೇನಂ, ಅಶ್ವತ್ಥ ಅಲ್ಪಪ್ರಾಣ ತಕ್ಕೆ ಮಹಾಪ್ರಾಣ ಥದ ಒತ್ತು. ಅಶ್ವತ್ಥ ಮೇನಂ ಸುವಿರೂಢ ಮೂಲಂ. ಸುವಿರೂಢ ಮೂಲಂ ಅಸಂಗಶಸ್ತ್ರೇಣ ದೃಢೇನ ಛಿತ್ವಾ. ಪೂರ್ಣ ಶ್ಲೋಕ ಒಂದ್ಸತಿ ಹೇಳುವ. ನ ರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾದಿರ್ನ ಚ ಸಂಪ್ರತಿಷ್ಠಾ. ಅಶ್ವತ್ಥಮೇನಂ ಸುವಿರೂಢಮೂಲಂ ಅಸಂಗಶಸ್ತ್ರೇಣ ದೃಢೇನ ಛಿತ್ವಾ.